ಸುಮಾರು ಜನ ಅಂದುಕೊಳ್ತಾ ಇರಬಹುದು, ಯೂಟ್ಯೂಬಿನಲ್ಲಿ ಒಂದು ವಿಡಿಯೋ ಮಾಡಿದ್ರೆ ಲಕ್ಷಗಟ್ಟಲೆ ಹಣ ಕೊಡ್ತಾರೆ ಅಂತ. ಆದ್ರೆ ಆ ಒಂದು ಚಾನೆಲ್ನ ಹಿಂದೆ ಅದೆಷ್ಟು ವರ್ಷಗಳಿಂದ ಕಷ್ಟಪಟ್ಟು ಪಡುತ್ತಿರುವ ಶ್ರಮ ಯಾರಿಗೂ ಕಾಣುವುದಿಲ್ಲ. ಇದಕ್ಕೊಂದು ಪುಟ್ಟ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಬ್ಬ ಕಲೆಗಾರ ಇರ್ತಾನೆ. ಅವನ ಕೆಲಸ ಏನು ಅಂದ್ರೆ 10 ನಿಮಿಷದಲ್ಲಿ ಒಬ್ಬರ ಚಿತ್ರ ಬಿಡಿಸಿ ಕೊಡುವುದು. ಇದನ್ನು ನೋಡಿ ಕೆಲವರು ಖುಷಿ ಪಟ್ಟರೆ ಇನ್ನು ಕೆಲವರು ಅವನ ಕಲೆಯನ್ನು ಜಡ್ಜ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಂತಣ್ಣ, ನೀನು ಬರೀ 10 ನಿಮಿಷದ ಕೆಲಸಕ್ಕೆ 5,000 ಕೇಳ್ತೀಯ, ಇದು ಬರೀ ಮೋಸ ಅಲ್ವಾ ಅಂತ ಹೇಳಿ ಆ ಆರ್ಟಿಸ್ಟ್ ಜೊತೆಗೆ ಹೇಳ್ತಾರಂತೆ. ಆಗ ಆ ಆರ್ಟಿಸ್ಟ್ ಹೇಳ್ತಾನೆ, ನೀವು ಬರೀ 10 ನಿಮಿಷದಲ್ಲಿ ಬಿಡಿಸುವ ಚಿತ್ರವನ್ನು ಮಾತ್ರ ನೋಡಿದ್ರಿ, ಆದ್ರೆ ನಾನು 4 ಗಂಟೆ ಹಿಡಿಯುವಂತ ಕೆಲಸವನ್ನು ಬರೀ 10 ನಿಮಿಷದಲ್ಲಿ ಮಾಡ್ಲಿಕ್ಕೋಸ್ಕರ 16 ವರ್ಷಗಳಿಂದ ಇದರ ಹಿಂದೆ ಬಿದ್ದು ಶ್ರಮ ಪಟ್ಟಿದ್ದೇನೆ. ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ವಾ ಅಂತ ಹೇಳಿ ಆ ಆರ್ಟಿಸ್ಟ್ ಹೇಳ್ತಾನೆ. ಇದೊಂದು ಪುಟ್ಟ ಕಥೆಯಾದರೂ ಅದೆಷ್ಟು ಆರ್ಟಿಸ್ಟ್ಗಳ ಅನುಭವದ ಮಾತುಗಳು. ಕಲೆ ಎಂಬುದೇ ಅದೊಂದು ಅದ್ಭುತ. ಅದರ ಹಿಂದೆ ಇರುವ ಶ್ರಮವನ್ನು ಯಾರಿಗೂ ಲೆಕ್ಕ ಹಾಕಲು ಆಗದು. ಅದಕ್ಕಾಗಿಯೇ ಕಲೆಗಾರನು ಎಂದಿಗೂ ಕಲೆಗಾರನಾಗಿಯೇ ಕಾಣಿಸುತ್ತಾನೆ.